ವಿರುದ್ಧವಾಗಿ ಯಾರು ಕೂಡ ಮಾಡಬಾರ್ದು, ಸೈಲೆನ್ಸರ್ ಅನ್ನ ರೈಸ್ ಮಾಡಬಾರ್ದು. ಭಾರತ್ ಮಾತಾ ಕಿ. ಪಶ್ಚಿಮ ಘಟ್ಟದ ಅತಿ ಸೂಕ್ಷ್ಮ ಪ್ರದೇಶವಾದ ಶರಾವತಿ ಕಣಿವೆಯಲ್ಲಿ ಯಾವುದೇ ಪರಿಸರ ಮಾರಕ ಯೋಜನೆಗಳನ್ನು ಜಾರಿಗೊಳಿಸದೆ ಅನುಮತಿ ನೀಡಬಾರದು ಎಂದು ಮಾಜಿ ಉಪಮುಖ್ಯಮಂತ್ರಿ ರಾಷ್ಟ್ರಭಕ್ತರ ಬಳಗ ಸಂಚಾಲಕ ಕೆಎಸ್ ಈಶ್ವರಪ್ಪ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಗ್ರಹಿಸಿದರು. ಅವರು ಇಂದು ರಾಷ್ಟ್ರಭಕ್ತರ ಬಳಗ ಪರಿಸರಕ್ಕಾಗಿ ನಾವು ಹಾಗೂ ವಿವಿಧ ಪರಿಸರ ಹೋರಾಟ ಸಂಘಟನೆಗಳ ಸಹಯೋಗದೊಂದಿಗೆ ಪ್ರಸ್ತಾವಿತ ಸುಮಾರು 10,500 ಕೋಟಿ ರೂಪಾಯಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಆಯೋಜಿಸಿದ್ದು ಬೃಹತ್ ಸೈಕಲ್, ಮೋಟಾರ್ ಬೈಕು, ಕಾರುಗಳ ಪ್ರತಿಭಟನಾ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ಒಂದು ಜನವಿರೋಧಿ ಯೋಜನೆಯ ವಿರುದ್ಧ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನಾ ರ್ಯಾಲಿ ಆಗಿದ್ದು ಇಂದೇ ಎಂದು ಅವರು ನಾಗರಿಕರಿಗೆ ಯಾವುದೇ ತೊಂದರೆ ಆಗದೆ ಹಾಗೆ ಈ ರ್ಯಾಲಿ ನಡೆದಿದೆ. ಕುಡಿಯುವ ನೀರಿಗೆ ದಯವಿಟ್ಟು ದಯಮಾಡಿ ನೋಡಿ, ಬಹಳಷ್ಟು ಜನ ಇಲ್ಲಿ ಧ್ವಜ ಕಟ್ಕೊಂಡಿಲ್ಲ. ಕಾಂತ ಮಂಜು, ಗೋಪಾಲ ಮಂಜು, ದಯಮಾಡಿ ಧ್ವಜ ಕಟ್ಕೊಂಡು ಬಂದಿದ್ರು. ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 16ನೇ ಬೇಡಿಕೆ ಏನಪ್ಪ ಅಂತಂದ್ರೆ ಶರಾವತಿ ಪಂಪ್ ಸ್ಟೋರೇಜ್ ಅದನ್ನ ಸ್ಯಾಂಕ್ಷನ್ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಿಕ್ ಇಷ್ಟಪಡ್ತಾ ಇದೀವಿ. ಎಲ್ಲ ಹೊರಗಡೆ ಸುತ್ತಲೂ ನಿಲ್ಸಿದ್ದೀವಿ, ರಸ್ತೆಗೆ ತಂದು ಅಡ್ಡ ನಿಲ್ಸಿಲ್ಲ, ಜನರಿಗೆ ತೊಂದರೆ ಕೊಟ್ಟಿಲ್ಲ. ಶಿವಮೊಗ್ಗ ನಗರದ ನಾಗರಿಕರಿಗೆ ಜಾಗೃತಿ ಉಂಟು ಮಾಡಬೇಕು ಅಂತೇಳಿ ಇದು ದೊಡ್ಡ ರ್ಯಾಲಿ ಎಲ್ಲ ಭಾಗದಲ್ಲೂ ಕೂಡ ಹೋಗ್ಬಿಟ್ಟು ಬಂದಿದ್ದೇವೆ. ಸರ್ಕಾರ ಈ ದಿಕ್ಕಿನಲ್ಲಿ ಗಮನ ಕೊಡ್ಲಿಲ್ಲ ಅಂತಂದ್ರೆ ನಾವು ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಅನ್ನಂತ ಎಚ್ಚರಿಕೆ ಕೂಡ ಈ ಸಂದರ್ಭ ಕೊಡಕ್ಕೆ ಇಷ್ಟಪಡ್ತೇನೆ. ಈ ಒಂದು ಹೋರಾಟದಲ್ಲಿ ನಮ್ಮ ಅನೇಕ ತಿಂಗಳಿಂದ ಮಾರ್ಗದರ್ಶನ ಮಾಡ್ಕೊಂಡ್ ಬಂದಿರಂತ ಪ್ರೊಫೆಸರ್ ಕುಮಾರಸ್ವಾಮಿ ಇರ್ಬೋದು, ಶ್ರೀಯುತ ಶ್ರೀಪತಿ ಇರ್ಬೋದು, ಗೌಳಿಯರ್ ಇರ್ಬೋದು, ಜನಾರ್ದನ್ ಪೈ ಇರ್ಬೋದು, ಅಶೋಕ್ ಕುಮಾರ್ ಇರ್ಬೋದು, ಅದೇ ರೀತಿ ಶ್ರೀಕಾಂತ್ ಇರ್ಬೋದು, ಪ್ರಕಾಶ್ ಇರ್ಬೋದು, ಜನಾರ್ದನ್ ಪೈ ಇರ್ಬೋದು, ಮಹದೇವ ಸ್ವಾಮಿ ಇರ್ಬೋದು, ಕನ್ನಡ ಸಂಘದ ಪ್ರಮುಖರು, ರವಿ ಅಂತ ಪ್ರಮುಖರು, ಅಣ್ಣಾ ಹಜಾರೆ ತಂಡದವರು, ಈ ರೀತಿ ಸೈಕಲ್ ಕ್ಲಬ್ನವರು ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾ ಇರೋದು ತುಂಬಾ ಸಂತೋಷ. ಇದು ಆರಂಭ. ನಾವು ಯಾರಿಗೂ ತೊಂದರೆ ಕೂಡ ಕೊಟ್ಟಿಲ್ಲ. ನಾವು ಇದೇ ರೀತಿ ಸರ್ಕಾರ ಪ್ರಯತ್ನ ಮಾಡಿದ್ರೆ ಸರ್ಕಾರದ ಮಂತ್ರಿಗಳನ್ನ ಶಿವಮೊಗ್ಗ ನಗರಕ್ಕೆ ಬಂದಾಗ ಮುತ್ತಿಗೆ ಹಾಕ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಜನರಿಗೆ ತೊಂದರೆ ಕೊಡಲ್ಲ ನಾವು, ಸರ್ಕಾರಿ ಮಂತ್ರಿಗಳಿಗೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ
ಇಂಥ ಉರಿ ಬಿಸಿಲು ನಡೀತಾ ಇದೆ ಈಗ. ನೀವು 16-17 ಸಾವಿರ ಮರಗಳನ್ನ ಕಡಿದ್ರೆ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ, ಮಕ್ಕಳು ಮರಿ ಹಾಳಾಗಿ ಹೋಗ್ತಾರೆ, ಮಳೆ ಪೂರ್ಣ ನಿಂತೋಗತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟಿನ ಬಗ್ಗೆ ವಿವರಕ್ಕೆ ಹೋಗಲ್ಲ, ನೀವೆಲ್ಲ ತಿಳ್ಕೊಂಡಿದ್ದೀರಾ. ಬರಂತ ದಿನ ಇನ್ನೂ ಜಾಗೃತಿ ಉಂಟು ಮಾಡೋ ದಿಕ್ಕಲ್ಲಿ ಏನೇನು ಯೋಜನೆಗಳು ಮಾಡಬೇಕು ಅನ್ನೋಂಥ ವಿಷಯವನ್ನ ಕೂತು ನಾವು ಚರ್ಚೆ ಮಾಡ್ತೇವೆ. ಮುಕ್ಕಾಲ್ಪಾಲ್ 22ನೇ ತಾರೀಕು ನಮ್ಮ ಎಲ್ಲ ನಾಯಕರುಗಳ ಜೊತೆಗೆ ಮತ್ತೊಂದು ವಿಶೇಷವಾದ ಸಭೆ ಸೇರಿ ಮುಂದಿನ ಹೋರಾಟವನ್ನ ನಾವು ಖಂಡಿತ ಯೋಚನೆ ಮಾಡ್ತೇವೆ. ಎಲ್ಲ ಹೋರಾಟಕ್ಕೂ ಕೂಡ ನೀವೆಲ್ಲ ಸಿದ್ಧ ತಾನೆ? ನಾವೆಲ್ಲ ಹೋರಾಟಕ್ಕೂ ಸಿದ್ಧ ಅನ್ನೋದು ಎಲ್ಲ ಎರಡು ಕೈ ಎತ್ತಿ ಹೇಳಿ. ಎಲ್ಲ ಹೋರಾಟ ಸಿದ್ಧ ಅನ್ನೋದ ತಾವೆಲ್ಲ ಇದೀರಿ. ಇಡೀ ಶಿವಮೊಗ್ಗ ಜಿಲ್ಲೆ ಜನ ನಮ್ ಜೊತೆಗಿದ್ದಾರೆ. ಅನೇಕ ಸಾಧು ಸಂತರು ಬೆಳಿಗ್ಗೆಯಿಂದ ಮಾರುತಿ ಗುರುಜಿಯವರು ನಮ್ಮ ಸಾವಯವ ಪ್ರಕಾಶ್ ಹೇಳ್ತಾ ಇದ್ರು, ಸಾಧು ಸಂತರು ಬೆಳಗ್ಗೆಯಿಂದ ಅನೇಕರು ಫೋನ್ ಮಾಡ್ತಾ ಇದ್ದಾರಂತೆ, ಹೇಗಾಯ್ತು ಅಂತ. ಮಾರುತಿ ಗುರುಜಿಯವರು ಮತ್ತೆ ಕೇಳಿದಂತೆ ಹೇಗಾಯ್ತು ಅಂತ. ಇಡೀ ಗಾಂಧಿ ಬಜಾರಲ್ಲಿ ನೆಹರು ರಸ್ತೆಯಲ್ಲಿ ನೋಡಿ ಅವ್ರಿಗೆ ಜನನೇ ಹೇಳಿದ್ದಾರೆ, ಅತಿ ಉತ್ಸಾಹದಿಂದ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿದ್ದಾರೆ ಅಂತ. ಮುಂದಿನ ದಿನ ಮತ್ತೆ ಹೇಳ್ತೀನಿ, ಮಾನ್ಯ ಸಿದ್ದರಾಮಯ್ಯವರು ಯಾರಿಗೆ ಅವ್ರ ದಾರಿ ತಪ್ಪಿಸಿದಾರೋ ಗೊತ್ತಿಲ್ಲ. ಈ ಶರಾವತಿ ಸ್ಟೋರೇಜ್ ನ ಒಂದು ವಿಶೇಷವಾದ ಇದರಿಂದ ಜನಕ್ಕೆ ಆಗ್ತಾ ಇರೋಂಥ ಅನ್ಯಾಯ ಮುಖ್ಯಮಂತ್ರಿಗಳು ತಿಳ್ಕೊಂಡು ಪ್ರಧಾನಮಂತ್ರಿಗಳಿಗೆ ಪತ್ರ ಕೊಡಬೇಕಾಗಿತ್ತು. ನಾವು ಕೂಡ ಪ್ರಧಾನಮಂತ್ರಿ ಭೇಟಿ ಮಾಡ್ತೇವೆ. ನಾವು ಕೂಡ ಈ ಯೋಜನೆ ಅಂತ ಆಗ್ತಾ ಇರೋಂಥ ಅನ್ಯಾಯವನ್ನ ಸಾಧು ಸಂತರು ಸಂತೋಷ್ ಹೆಗ್ಡೆ ಇರ್ಬೋದು, ಹಿರೇಮಠ್ ಇರ್ಬೋದು, ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು ಇರ್ಬೋದು, AT ರಾಮಸ್ವಾಮಿಗಳು ಇರ್ಬೋದು, ಪರಶುರಾಮೇಗೌಡರು ಇರ್ಬೋದು, ಈ ರೀತಿ ಎಲ್ಲಾ ಪ್ರಮುಖರನ್ನು ಕೂಡ ಭೇಟಿ ಮಾಡಿ, ಶೃಂಗೇರಿ ಜಗದ್ಗುರುಗಳು ಇರ್ಬೋದು, ಸ್ವರ್ಣವಳ್ಳಿ ಸ್ವಾಮಿಗಳು ಇರ್ಬೋದು, ಅನೇಕ ಸ್ವಾಮಿಗಳನ್ನ, ಪೇಜಾವರ ಸ್ವಾಮಿಗಳು, ಇವರೆಲ್ಲರನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗೆ ಮನವರಿಕೆ ಮಾಡ್ತೇವೆ. ಯಾವ ಕಾರಣಕ್ಕೂ ಈ ಯೋಜನೆ ಆಗೋದಕ್ಕೆ ಬಿಡಲ್ಲ. ಈ ತೀರ್ಮಾನವನ್ನ ನಾವು ತಗೊಂಡಿದೀವಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಬಿಸಿಲಲ್ಲೆಲ್ಲ ತಾವೆಲ್ಲ ಇದ್ದೀರಾ. ಹಾಗಾಗಿ ಈ ಸಭೆಯನ್ನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ. ಅನೇಕರು ಇನ್ನು ಮಾತಾಡಬೇಕಾಗಿತ್ತು, ಅದು ಉಳಿದಿದ್ದಾರೆ, ನಾವು ಹೇಳ್ತಾರೆ. ಆ ಪ್ರಕಾರ ನಾವು ನೋಡ್ಕೊಳ್ಳೋಣ. ಮುಂದಿನ ಹೋರಾಟಕ್ಕೆ ಹೃದಯಪೂರ್ವಕವಾದ ಅಭಿನಯ ಸಂಸ್ಥಾ ಕಾಡು ನಾಶ, ಅಪರೂಪದ ಸ್ಥಳೀಯ ಪ್ರಭೇದಗಳ ನಾಶ, ದೀರ್ಘಕಾಲದಲ್ಲಿ ನದಿಗಳ ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು.